ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಎಂಡ್ವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಬರ್ರಿ ಇವಾಗ ವ್ಲಾಗ್ನ ಶುರು ಮಾಡೋಣಂತ. ಈ ವ್ಲಾಗು ಶುಕ್ರವಾರದ ವ್ಲಾಗ್ ನೋಡ್ರಿ. ಇದೆ ಬುಧವಾರ ಗುರುವಾರ ಎಲ್ಲ ಸಾನ್ವಿಗೆ ಸ್ಕೂಲ್ ರಜಾ ಇತ್ತು. ಶುಕ್ರವಾರ ಇವತ್ತು ಸ್ಕೂಲು ಸ್ಟಾರ್ಟ್ ಆಗಿತ್ತು. ಹಾಗಾಗಿ ಇವತ್ತು ಆಕಿನ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ, ಆಕಿ ಸ್ನ್ಯಾಕ್ಸ್ ಬಾಕ್ಸಿಗೆ ಪಾಪ್ಕಾರ್ನ್ ಮಾಡೋಕ್ಕಿಟ್ನಿ. ಅವು ಡಿಮಾರ್ಟ್ ಒಳಗೆ ತೊಗೊಂಬಂದಿದ್ದು ನಾನು ಮಾಡೇ ಇರಲಿಲ್ಲ, ಹಾಗೆ ಇಟ್ಟಿದ್ನಿ. ಇವಾಗ ಹೆಂಗೋ ಫ್ರೂಟ್ಸ್ ಎಲ್ಲ ಖಾಲಿನೂ ಆಗಿದ್ದಲ್ಲ, ಸ್ನ್ಯಾಕ್ಸಿಗೆ ಆಕಿ ಹಾಕಿರತ್ತಂತೇಳಿ ಪಾಪ್ಕಾರ್ನ ಇದ್ರೊಳಗೆ ಇಟ್ನಿ. ಏನದು ಬಾಣಲಿ ಒಳಗೆ, ಕುಕ್ಕರ್ ಒಳಗೂ ಮಾಡ್ತಾರೋ, ನಾನು ಯಾವಾಗೂ ಬಾಣಲಿ ಒಳಗೆ ಮಾಡಿರ್ತೀನಿ. ಆಮೇಲೆ ಇವತ್ತು ನಾಷ್ಟಕ್ಕೆ ನಾನು ಉಪ್ಪಿಟ್ಟು ಮಾಡಿದ್ನಿ. ಸಾನ್ವಿಗೆ ಸ್ನಾನ ಎಲ್ಲ ಮಾಡಿಸಿ ಉಪ್ಪಿಟ್ಟು ತಿನ್ನಿಸಿ ನೋಡ್ರಿ ರೆಡಿ ಮಾಡಿ ಆಕಿನ ಸ್ಕೂಲಿಗೆ ಬಿಟ್ಟು ಬಂದು ಇವತ್ತು ಅನ್ನ ಸಾಂಬಾರಷ್ಟು ಮಾಡಿ ತೆಗೆದುಬಿಟ್ನಿ. ಅಂದರೆ ಸಾರೆಲ್ಲಿ ಮಾಡೋಕ್ಕೆ ಹೋಗಲಿಲ್ಲ. ನಿನ್ನಿದ ಬಸ್ಸಾರಿತ್ತು, ಅದಕ್ಕೆ ನಾನು ರೈಸ್ ಅಷ್ಟು ಮಾಡಿ ತೆಗೆದಿಟ್ಟು ಇವತ್ತು ಮಧ್ಯಾಹ್ನಕ್ಕೆ ನಾನು ಜಾಸ್ತಿ ಅಷ್ಟೊಂದೇನು ಅಡುಗೆ ಮಾಡತ್ತಿರಲಿಲ್ಲ. ಹಾಗಾಗಿ ರಾತ್ರಿ ಮಾಡಿರತ್ತಂತೇಳಿ ಮಧ್ಯಾಹ್ನ ಅಡುಗೆ ಏನು ಇರಲಿಲ್ಲ. ಅನ್ನ ಅಷ್ಟು ಮಾಡಿ ತೆಗೆದಿಟ್ಟು ಇವಾಗ ಫ್ರಿಜ್ನ ಕ್ಲೀನ್ ಮಾಡಕತ್ತೀನಿ. ಆಲ್ಮೋಸ್ಟ್ ಒಂದೂವರೆ ತಿಂಗಳು 2 ತಿಂಗಳು ಹತ್ತತ್ರ ಆಗಿತ್ತು ಫ್ರಿಜ್ನ ಕ್ಲೀನ್ ಮಾಡಿ. ಈ ಸರಿ ನಾನು ಕ್ಲೀನ್ ಮಾಡಿರಲಿಲ್ಲ, ಇದು ಫಸ್ಟ್ ಟೈಮ್ ಅನಿಸ್ತತಿ ಇಷ್ಟು ದಿವಸ ಬಿಟ್ಟಿದ್ದು. ಯಾವಾಗಲೂ ಅಷ್ಟೇ 1 ತಿಂಗಳು ಒಂದು ಸರಿ ಕ್ಲೀನ್ ಮಾಡಿಬಿಡ್ತೀನಿ. ಆದರೆ ಈ ಸರಿ ಅಷ್ಟೊಂದು ಗಲೀಜಾಗಿಲ್ಲ ಅಂದ್ಕೊಂಡು ಹಂಗೆ ಬಿಟ್ಬಿಟ್ಟಿದ್ನಿ. ಇನ್ನು ಮತ್ತೆ ಊರಿಗೆ ಹೋಗ್ತೀವಿ, ಬಂದಮೇಲೆ ಅದು ಮತ್ತೆ ಕ್ಲೀನ್ ಮಾಡ್ಕೊಳಕ್ಕಾಗಂಗಿಲ್ಲ ಅಂಥೇಳಿ ಇವಾಗನೇ ಎಲ್ಲನೂ ನೋಡ್ರಿ ಟೈಮ್ ಇದ್ದಾಗ ನಾನು ಕ್ಲೀನ್ ಮಾಡ್ಕೊಳಕತ್ತಿದ್ನಿ. ಅದ್ರ ಸ್ಟ್ಯಾಂಡ್ ಎಲ್ಲ ತೆಗೆದು ತೊಳೆದಿಟ್ಟಿದ್ನಿ. ಆಮೇಲೆ ಫ್ರಿಜ್ ಒಳಗೆ, ಆಮೇಲೆ ಫ್ರಿಜ್ ಮೇಲೆ ಇರುವಂಥ ಐಟಮ್ಸ್ ಎಲ್ಲನೂ ತೆಗೆದೆ ನೋಡ್ರಿ. ಈ ರೀತಿ ಒಂದು ಕಡೆ ಇಟ್ಟಿದ್ನಿ, ಕಟ್ಟಿ ಮೇಲೆ ಒಂದಷ್ಟು ಇಟ್ಟಿದ್ನಿ. ಆಮೇಲೆ ಹೊರಗಡೆ ತರಕಾರಿ ಎಲ್ಲ ಇಟ್ಟಿದ್ನಿ. ಫಸ್ಟ್ ಧೂಳು ಹೊಡ್ಕೊತೀನಿ ನಾನು. ಫ್ರಿಜ್ ಕ್ಲೀನ್ ಮಾಡೋದಾದ್ರೆ ಬರೀ ಒಳಗಡೆ ಅಷ್ಟೇ ಕ್ಲೀನ್ ಮಾಡೋಂಗಿಲ್ಲ, ಹಿಂದನೂ ಎಲ್ಲ. ಹಿಂದೆ ಒಂದು ಎಕ್ಸ್ಟ್ರಾ ವಾಟರ್ ಹೋಗೋದು ಒಂದು ಟ್ರೇ ಇರ್ತತಿ, ಅದನ್ನು ಅಷ್ಟೇ ಆವಾಗವಾಗ ನಾವು ತೆಗೆದು ಕ್ಲೀನ್ ಮಾಡ್ಕೊತ ಇರಬೇಕು. ಇಲ್ಲಂತಂದ್ರೆ ನಾವು ಅದನ್ನು ನೋಡ್ದೆ ಹಂಗೆ ಬಿಟ್ಟಿವಿ ಅಂತಂದ್ರೆ ಫ್ರಿಜ್ ಹಾಳಾಗ್ತತಿ ಒಂದು, ಮತ್ತು ಅದ್ರೊಳಗೆ ಹುಳ ಆಗಿ ಒಂಥರ ಬ್ಯಾಡ್ ಸ್ಮೆಲ್ ಬರ್ತತಿ. ಹಾಗಾಗಿ ನಾವು ಅದನ್ನು ಆವಾಗವಾಗ ಕ್ಲೀನ್ ಮಾಡ್ಕೊತ ಇರಬೇಕು. ನಾನು ಫ್ರಿಜ್ಜು 1 ತಿಂಗಳಿಗೆ ಒಂದು ಸರಿ ಕ್ಲೀನ್ ಮಾಡಿರೋನು, ಹಿಂದಗಡೆ ಟ್ರೇ ಇರ್ತತಲ್ಲ ಅದನ್ನು ಮಾತ್ರ ವಾರಕ್ಕೊಂದು ಸರಿ ನಾನು ತೆಗೆದು ಕ್ಲೀನ್ ಮಾಡಿಬಿಟ್ಟಿರ್ತೀನಿ. ಸುಮಾರು ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನೋಡ್ರಿ. ಈಗ ಫ್ರಿಜ್ ಎಲ್ಲ ಒರೆಸಿ ಕ್ಲೀನ್ ಮಾಡಿ ಇವಾಗ ಎಲ್ಲನೂ ವಾಪಸ್ ಜೋಡಿಸಿದ್ದೀನಿ. ಅದನ್ನ ಒರ್ಸಕ್ಕೆ ನಾನು ಒಂದು ಲಿಕ್ವಿಡ್ ಮಾಡಿದ್ನಲ್ಲ, ಅದರೊಳಗೆ ಸ್ವಲ್ಪ ಅಡುಗೆ ಸೋಡಾ, ಒಂದು ಅರ್ಧ ಹೋಳು ನಿಂಬೆಹಣ್ಣು, ಒಂದು ಚೂರು ವಿಮ್ ಡ್ರಾಪ್ ಹಾಕಿದ್ದು ನೋಡ್ರಿ, ಹಾಕಿ ಸ್ಪ್ರೇ ಮಾಡಿ ಎಲ್ಲನೂ ಕ್ಲೀನಾಗಿ ಒರೆಸಿದ್ದೀನಿ. ಇವಾಗ ಫ್ರಿಜ್ಜು ಕ್ಲೀನ್ ಆಯಿತು. ಇನ್ನು 1 ತಿಂಗಳು ನೋಡ್ರಿ ಟೆನ್ಷನ್ ಇಲ್ಲ. ಇಲ್ಲಂತಂದ್ರೆ ಫ್ರಿಜ್ ಒಳಗೆ ಅದೇನೇನು ಕ್ಲೀನ್ ಮಾಡಲಿಲ್ಲ ಅಂತಂದ್ರೆ ನನಗೇನೋ ಒಂಥರ ಇನ್ನೂ ಕ್ಲೀನ್ ಮಾಡಿಲ್ಲಲ್ಲ ಅಂತ ಅನ್ಸತ್ತಿರ್ತೈತಿ. ಹಾಗಾಗಿ ಬೆಳಗ್ಗೆನೇ ಇವತ್ತು ಎಲ್ಲ ಕ್ಲೀನ್ ಮಾಡಿ ಮುಗಿಸಿ ನಾನು ಸ್ನಾನ ಮಾಡ್ಕೊಂಡು ಬಂದು ಸಾನ್ವಿನ ಕರ್ಕೊಂಬರಕ್ಕೆ ಹೊಂಟೇನಿ ನೋಡ್ರಿ. ಈಗ ಸ್ಕೂಲಿಂದ 1 ಗಂಟೆ ಆಗಿತ್ತು ಈಗ, ಹಾಗಾಗಿ ಆಕಿನ ಕರ್ಕೊಂಬಂದ್ರಾತಂತೇಳಿ ಹೊಂಟೇನಿ. ರೈಸನ್ನು ಮಾಡಿಟ್ಟಿದ್ನಿ. ಇನ್ನು ಸಾಂಬಾರೊಂದು ಬಿಸಿ ಮಾಡಿ 1-2 ಹಪ್ಪಳ ಅಷ್ಟು ಕರೆದ್ರೆ ಮಧ್ಯಾಹ್ನ ಊಟಕ್ಕೆ ಆಗಿಬಿಡ್ತೈತಿ. ನಮ್ಮ ಮನೆಯವರು ಇವತ್ತು ಊಟಕ್ಕೆ ಬರ್ತಾನೆ ಅಂದಾರು. ಹಾಗಾಗಿ ನಾಳೆ ಸ್ಕೂಲ್ ರಜಾ. ಮತ್ತೆ ಸ್ಯಾಟರ್ಡೇ, ನಾಳೆ ಸ್ಯಾಟರ್ಡೇ, ನಾಡಿದ್ದು ಸಂಡೇ, 2 ದಿವಸ ರಜಾ. ಮತ್ತು ಏನಿದೆ ಅಲ್ಲಿ ಹ್ಯಾಂಡ್ ವಾಶ್ ಮಾಡ್ಕೋಬೇಕತಿ. ಹೋಗುತ್ತೆ ಎಲ್ಲ ತಿನ್ಕೊಂಬಂದೆ ಸ್ಕೂಲಲ್ಲಿ. ಏನು ಹಾಕಿದ್ದೆ ಇವತ್ತು? ಎಲ್ಲ ತಿಂದ? 2 ಹೋಮ್ವರ್ಕ್ ಕೊಟ್ಟಿಲ್ಲ ಇವತ್ತು? ಯಾಕೆ ಸುಮ್ಮನೆ? ಗೊತ್ತಿಲ್ಲ ನಂಗೇನು ಗೊತ್ತು. ಕಿತ್ತೋಗಿತ್ತ? ಯಾಕೆ? ಫೋಟೋ ಐತಾ? ಫೋಲ್ಡಾ? ನಡಿ ಡ್ರೆಸ್ ಚೇಂಜ್ ಮಾಡಿ ನಡಿ. ಏನಿದೆ ಸೆಲೆಬ್ರೇಷನ್? ನಾಳೆ ಸ್ಕೂಲ್ ರಜಾ ಇದೆಯಲ್ಲ.
ಇವಾಗ ಊಟ ಮಾಡಕತ್ತೇವೆ ನೋಡ್ರಿ. ಬಸ್ಸಾರು, ರೈಸ್, ಆಮೇಲೆ ಹಪ್ಪಳ ಕರ್ದೇನಿ. ನಮ್ಮ ಮನೆಯವ್ರು ಊಟಕ್ಕೆ ಬಂದಿದ್ರು, ಹಾಗಾಗಿ ಊಟ ಮಾಡಿ ಮತ್ತು ನಂದು ವೀಡಿಯೋ ಎಡಿಟಿಂಗ್ ಎಲ್ಲ ಇತ್ತು. ಆ ಕೆಲಸ ಮಾಡಿ ಸಂಜೆ ಮುಂದೆ ತಿನ್ನೋಕೆ ಏನಾರು ಬೇಕನ್ಸತ್ತಿತ್ತು, ಯಾಕಂದ್ರೆ ಮಳೆ ಆಗತ್ತಿತ್ತಲ್ಲ. ಹಾಗಾಗಿ ಚುರುಮುರಿ ಮಾಡಿರಾತಂತೇಳಿ ಚುರುಮುರಿ ಮಾಡೋಕ್ಕೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡೀನಿ. ಈರುಳ್ಳಿ, ಟೊಮ್ಯಾಟೊ, ಕ್ಯಾರೆಟು, ಕೊತ್ತಂಬರಿ, ಆಮೇಲೆ ಸ್ವಲ್ಪ ಕರ್ದನಿ, ಆಮೇಲೆ ಒಂದು ಅರ್ಧ ನಿಂಬೆ ಹಣ್ಣಿನ ರಸನ ನೋಡಿ ಮಾಡಿಟ್ಕೊಂಡೀನಿ. ಬರೀ ಇವಾಗ ಹೆಂಗೆ ಮಾಡೋದಂತೇಳಿ ನೋಡ್ಕೊಂಡು ಬರೋಣಂತ. ಒಂದು ಬೌಲಿಗೆ ಕಟ್ ಮಾಡಿರೋವಂಥ ಈರುಳ್ಳಿ ಹಾಕ್ಕೊಳಕತ್ತೀನಿ. ಒಂದು ಈರುಳ್ಳಿ ತೊಗೊಂಡಿದ್ನೇನ, ಆಮೇಲೆ ಒಂದು ಟೊಮೆಟೊ ಅದನ್ನು ಅಷ್ಟೇ ಸಣ್ಣ ಕಟ್ ಮಾಡಿ ಇಟ್ಕೊಂಡೀನಿ. ಆಮೇಲೆ ಒಂದು ಕ್ಯಾರೆಟ್ನ ತುರಿದಿಟ್ಕೊಂಡೀನಿ ನೋಡ್ರಿ. ಸ್ವಲ್ಪ ಕ್ಯಾರೆಟ್ ಜಾಸ್ತಿ ಇದ್ದು, ಹಾಗಾಗಿ ಒಂದು ಫುಲ್ ಕ್ಯಾರೆಟ್ನ ನಾನು ತುರಿದಿಟ್ಕೊಂಡೀನಿ. ಇವಾಗ ಕೊತ್ತಂಬರಿ ಸೊಪ್ಪು ಹಾಕತ್ತೀನಿ. ಕಡಲೆ ಬೀಜ ಬೇಕಾದ್ರೆ ನೀವು ಎಣ್ಣೆ ಒಳಗೆ ಫ್ರೈ ಮಾಡಿ ಹಾಕೋಬೋದು. ನನಗೆ ಕಡಲೆ ಬೀಜ ಸಿಕ್ಕರೆ ಬಾಯೊಳಗೆ ಸಿಕ್ಕರೆ ಅಷ್ಟೊಂದು ಇಷ್ಟ ಆಗಂಗಿಲ್ಲ ತಿನ್ನೋಕೆ, ಹಾಗಾಗಿ ನಾನು ಕಡಲೆ ಬೀಜ ಏನು ಹಾಕಿಲ್ಲ. ಇವಾಗ ಒಂದು ಅರ್ಧ ಚಮಚ ಅಚ್ಚ ಖಾರದ ಪುಡಿ ಹಾಕ್ಕೊಂಡೀನಿ. ಆಮೇಲೆ ಒಂದು ಅರ್ಧ ಚಮಚ ಉಪ್ಪು, ಒಂದು ಚೂರು ಅರಿಶಿನ ಪುಡಿ ಹಾಕ್ಕೊಂಡೀನಿ. ಆಮೇಲೆ ಒಂದು 2 ಚಮಚದಷ್ಟು ನೋಡ್ರಿ ಎಣ್ಣೆ ಹಾಕ್ಕೊಂಡೀನಿ, ಅಡುಗೆ ಎಣ್ಣೆ. ಲಾಸ್ಟಿಗೆ ನೋಡ್ರಿ ನಿಂಬೆಹಣ್ಣಿನ ರಸ ಹಾಕತ್ತೀನಿ. ಇಷ್ಟು ಹಾಕಿ ಇದನ್ನು ನಾವು ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಮಾವಿನಕಾಯಿ ಇದ್ರೆ ಮಾವಿನಕಾಯಿ ಹಾಕೋಬೋದು ನೋಡ್ರಿ. ಇದಕ್ಕೆ ಚಲೋ ಇರ್ತೈತಿ ಟೇಸ್ಟ್. ಮಾವಿನಕಾಯಿ ಚುರುಮುರಿ ಮತ್ತು ನಿಪ್ಪಟ್ಟಿದ್ರೆ ನಿಪ್ಪಟ್ಟು ಹಾಕೋಬೋದು. ನಾನು ಅವೆಲ್ಲ ಏನೂ ಇರಲಿಲ್ಲಲ್ಲ, ಇದ್ದಿದ್ರಾಗ ಚುರುಮುರಿನ ಮಾಡತ್ತೀನಿ. ಈ ರೀತಿ ನೋಡ್ರಿ ಚೆಂದಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇವಾಗ ಒಂದ್ಸಲ ರೆಡಿ ಆಗೈತಿ. ಇದಕ್ಕೆ ಇವಾಗ ಚುಮ್ಮರಿನ ಆ್ಯಡ್ ಮಾಡ್ಕೋಬೇಕು ಅಷ್ಟೇ. ಪಳ್ಳು ಚುಮ್ಮರಿ ಹಾಕ್ಕೊಂಡ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಚಲೋ ಇರ್ತೈತಿ. ಅದರ ಪಳ್ಳು ಚುಮ್ಮರಿ ಖಾಲಿಯಾಗಿದ್ದು, ಗಟ್ಟಿ ಚುಮ್ಮರಿ ಇದ್ದು ಅವನ್ನ ಹಾಕೀನಿ. ಅವು ಟೇಸ್ಟ್ ಚಲೋ ಆಗಿದ್ದು. ಲಾಸ್ಟಿಗೆ ನೋಡ್ರಿ ಸ್ವಲ್ಪ ಮಿಕ್ಸ್ಚರ್ ಹಾಕಿ ಇವಾಗ ಮಿಕ್ಸ್ ಮಾಡ್ಕೊಂಡ್ರೆ ಚುರುಮುರಿ ರೆಡಿ. ನನಗಂತೂ ಭಾಳ ಇಷ್ಟ ನೋಡ್ರಿ. ಮೈಸೂರಾಗಂತೂ ಇವನ್ನ ಎಲ್ಲ ಕಡೆ ಸಿಗ್ತಾವೆ. ಇವು ಚಾಮುಂಡಿ ಬೆಟ್ಟಕ್ಕೆ ಹೋದ್ರೆ ಅಲ್ಲೂ ಸಿಗ್ತಾವೆ, ಆಮೇಲೆ ಸಿಟಿಗೆ ಹೋದ್ರೆ ಅಲ್ಲೂ ಸಿಗ್ತಾವೆ. ನಮ್ಮ ಮನೆ ಹತ್ರನೂ ಅಷ್ಟೇ ಚುರುಮುರಿ ಎಲ್ಲ ಮಾರ್ತಿದ್ರು. ಆವಾಗೆಲ್ಲ ತಿಂದು ರೂಢಿಯಾಗಿ ಈಗ ಬೆಂಗಳೂರಲ್ಲಿ ಇಂಥ ಚುರುಮುರಿ ಸಿಗೋದಿಲ್ಲ ನಮ್ಮ ಏರಿಯಾದಾಗ. ಅದಕ್ಕಾಗಿ ನಾನು ಮನ್ಯಾಗನ ಮಾಡ್ಕೊಂಡಿರ್ತೀನಿ ನೋಡ್ರಿ. ಸಂಜೆ ಮುಂದೆ ಚಹಾ ಜೋಡಿ ಚುರುಮುರಿ ಮಾಡಿದ್ದೀನಿ. ಆವಾಗವಾಗ ಮಾಡ್ತಾಯಿರ್ತೀನಿ ಈ ರೀತಿ. ನನಗಂತೂ ಚುಮ್ಮರಿಲಿ ಏನೇ ಮಾಡಿದ್ರೂ ಭಾಳ ಇಷ್ಟ ಆಗ್ತೈತಿ. ಚುರುಮುರಿ ರೆಡಿ ಮಾಡಿ ನಮ್ಮ ಮನೆಯವ್ರಿಗೂ ಕೊಟ್ಟು ಇವಾಗ ನಾನು ತಿನ್ನಕತ್ತೀನಿ. ನಮ್ಮ ಮನೆಯವ್ರಿಗೆ ಇಂಥವೆಲ್ಲ ಅಷ್ಟೊಂದು ಏನು ಇಷ್ಟ ಆಗಂಗಿಲ್ಲ, ಆದರೂ ಮಾಡಿರ್ತಾನಲ್ಲ ಅವಾಗ ಸ್ವಲ್ಪ ತಿಂತಾರಷ್ಟೇ. ಜಾಸ್ತಿ ಎಲ್ಲ ಅಷ್ಟೊಂದು ಇಷ್ಟಪಟ್ಕೊಂಡು ತಿನ್ನಂಗಿಲ್ಲ ಅವರು. ಸಾನ್ವಿ ಮತ್ತು ಅವರಿಬ್ಬರು ತಿನ್ನತ್ತಿದ್ರು. ನಾನು ಈ ಕಡೆ ಚಹಾ ಮಾಡಿಕೊಂಡು ಚಹಾ ಕುಡ್ಕೊತ ಚುರುಮುರಿನ ತಿನ್ನತ್ತೀನಿ. ಇನ್ನು ಚುರುಮುರಿ ತಿಂದಾದ್ಮೇಲೆ ಮತ್ತು ಅಡುಗೆ ಕೆಲಸನ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ರಾತ್ರಿ ನಾನು ಏನದು ಕಡಲೆ ಹಿಟ್ಟಲ್ಲಿ ಜುನ್ಕ ಮಾಡ್ತಾರಲ್ಲ ತೆಳುವಂದು, ಅಂಥದ್ದು ಜುನ್ಕದ ಚಕ್ಕಳಿ ಅಂಥೇಳಿ ಮಾಡ್ತಾರೆ ನಮ್ಮೂರ ಕಡೆ. ಅದನ್ನು ಮಾಡಿರತ್ತಂತ ಅಂದ್ಕೊಂಡಿದ್ನಿ, ಜೋಳದ ರೊಟ್ಟಿ ಜುನ್ಕದ ಚಕ್ಕಳಿ. ಹಾಗಾಗಿ ಫಸ್ಟ ಚುಮ್ಮರಿ ತಿಂದು ಎಲ್ಲ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಳಕತ್ತೀನಿ. ಫಸ್ಟ ಇದೊಂದು ಮನಿ ಪ್ಲ್ಯಾಂಟು ಅಷ್ಟೇ. ಎಷ್ಟು ದಿವಸದಿಂದ ಅಂದ್ಕೊಳತ್ತೀನಿ ನೀರು ಚೇಂಜ್ ಮಾಡ್ಬೇಕಂತ ನೆನಪಾಗಿರಲಿಲ್ಲ. ಇವತ್ತು ನೆನಪಾಯ್ತಲ್ಲ ಅಂಥೇಳಿ ತೆಗೆದು ಅದನ್ನು ಒಂದು ಕ್ಲೀನ್ ಮಾಡಿ ಇಡಕತ್ತೀನಿ. ಜುನ್ಕದ ಚಕ್ಕಳಿ ಮಾಡೋಕ್ಕೆ ನೋಡ್ರಿ ಜಾಸ್ತಿ ಐಟಮ್ಸ್ ಏನು ಬೇಕಾಗಿರೋಂಗಿಲ್ಲ. ಮತ್ತು ತರಕಾರಿ ಇಲ್ಲದೆ ಇರೋ ಟೈಮ್ನಾಗನ ಇದು ನೆನಪಾಕತ್ತಂತ ಹೇಳ್ಬೋದು ಜುನ್ಕದ ಚಕ್ಕಳಿ. ನಾನು ಭಾಳ ದಿವಸ ಅಲ್ಲ ವರ್ಷನ ಆಯಿತು ಅಂತ ಅನಿಸ್ತತಿ ಜುನ್ಕದ ಚಕ್ಕಳಿ ಮಾಡಿ. ಹಾಗಾಗಿ ಇವತ್ತು ಮಾಡಿರಾತಂತೇಳಿ ಮಾಡಕತ್ತೀನಿ. ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ 2 ಚಮಚದಷ್ಟು ಎಣ್ಣೆ ಹಾಕ್ಕೊಂಡೇನು ನೋಡ್ರಿ. ಸ್ವಲ್ಪ ಇದಕ್ಕೆ ಜಾಸ್ತಿ ಎಣ್ಣೆ ಇದ್ರೆ ಚಲೋ ಆಗ್ತೈತಿ. ಹಾಗಾಗಿ ಎಣ್ಣೆ ಬಿಸಿ ಆದಮೇಲೆ ಒಂದು ಅರ್ಧ ಚಮಚ ಸಾಸಿವೆ, ಅರ್ಧ ಚಮಚ ಜೀರಿಗೆ, ಒಂದು ಸ್ವಲ್ಪ ಕರಿಬೇವು ಹಾಕ್ಕೊಂಡೇನಿ. ಆಮೇಲೆ ಒಂದು ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕ್ಕೊಂಡು ಇದನ್ನು ಒಂದು 2 ನಿಮಿಷ ನಾವು ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಫ್ರೈ ಆದಮೇಲೆ ನಾನು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕ್ಕೋತೀನಿ. ಜುನ್ಕದ ಚಕ್ಕಳಿ ಮಾಡೋಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕ್ಬೇಕು ನೋಡ್ರಿ. ಇದಕ್ಕೆ ಅಚ್ಚ ಖಾರದ ಪುಡಿ ಹಾಕಿರ ಚಲೋ ಇರೋದಿಲ್ಲ, ಹಾಗಾಗಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿದ್ದೀನಿ. ಒಂಚೂರು ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂಚೂರು ಬೆಲ್ಲ ಹಾಕ್ಕೋಬೇಕು ಇದಕ್ಕೆ. ಇಷ್ಟು ಹಾಕಿ ಇದನ್ನು ಫಸ್ಟು ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿ ನಂತರ ಇದಕ್ಕೆ ನೋಡ್ರಿ ಒಂದು ಅರ್ಧ ಕಪ್ಪಷ್ಟು ನಾನು ಹುಣಸೆ ರಸ ಹಾಕತ್ತೀನಿ. ಹುಣಸೆ ರಸ ಮತ್ತು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಇವೆರಡು ಇದ್ರೇ ಇದು ಚಲೋ ಆಗ್ತೈತೆ ಅಂತ ಹೇಳ್ಬೋದು. ಇವಾಗ ನೋಡ್ರಿ ಒಂದು 2 ನಿಮಿಷ ನಾನು ಅದನ್ನು ಫ್ರೈ ಮಾಡ್ಕೊಂಡೀನಿ. ಮಾಡಿಕೊಂಡು ಒಂದು 2 ಗ್ಲಾಸಷ್ಟು ನೀರು ಹಾಕ್ಕೊಳತ್ತೀನಿ. ಇದಕ್ಕೆ ಒಂದು ಹೊತ್ತಿಗೆ ಮಾಡತ್ತೀನಲ್ಲ ನಾನು, ಹಾಗಾಗಿ ಸ್ವಲ್ಪನೇ ಮಾಡ್ಕೊಳಕತ್ತೀನಿ. ಸಣ್ಣ ಗ್ಲಾಸಲ್ಲಿ ಒಂದು 2 ಗ್ಲಾಸ್ ನೀರು ಹಾಕಿ ಇದನ್ನು ನಾನಿವಾಗ ಲಿಡ್ ಕ್ಲೋಸ್ ಮಾಡಿ ಇದು ಕುದಿ ಬರಬೇಕು. ನಾವು ಇವಾಗ ಉಪ್ಪಿಟ್ಟು ಮಾಡ್ತೀವಲ್ಲ ಆ ರೀತಿ ಇದು ಕುದಿಬೇಕು. ಅಲ್ಲಿವರೆಗೂ ಇದನ್ನು ನೋಡ್ರಿ ನಾನು ಮುಚ್ಚಳ ಮುಚ್ಚಿ ಕುದಿಯೋಕ್ಕಿಟ್ಟೀನಿ. ನೋಡ್ರಿ ಇವಾಗ ನೀರು ಕುದಿಯತೈತಿ. ಇವಾಗ ಉಪ್ಪು ಖಾರ ಕರೆಕ್ಟ್ ಐತೆ ಇಲ್ಲೋ ಅಂತ ನಾವು ನೋಡ್ಕೋಬೋದು. ನಾನು ಹಾಕಿದ್ದು ಕರೆಕ್ಟಾಗಿತ್ತು, ಹಾಗಾಗಿ ಇವಾಗ
ಕಡಲೆ ಹಿಟ್ಟನ್ನು ಹಾಕಿ ಈ ರೀತಿ ನೋಡ್ರಿ ಮುದ್ದೆ ರೀತಿ ನಾವು ಇದನ್ನು ತಿರುಗಬೇಕು. ನಮ್ಮೂರ ಕಡೆ ಎಲ್ಲ ಜುನ್ಕದ ಹಿಟ್ಟು ಅಂಥೇಳಿ ಸಪ್ರೇಟಾಗಿ ಬೀಸ್ತಾರೆ. ಆದ್ರೆ ನಾವೇನು ಅಷ್ಟೊಂದು ಜಾಸ್ತಿ ಯೂಸ್ ಮಾಡೋಂಗಿಲ್ಲಲ್ಲ, ಕಡಲೆ ಹಿಟ್ಟೆಲ್ಲ ನಾನು ಮಾಡಿರ್ತೀನಿ. ಮತ್ತು ಜುನ್ಕಾನು ರೇರ್ ಮಾಡೋದು, ಅದಕ್ಕಾಗಿ ನಾನು ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡೇ ಮಾಡಿರ್ತೀನಿ. ನೋಡಿರಿ ಒಂದು ಸ್ವಲ್ಪನ ಹಿಟ್ಟು ಹಾಕ್ಕೊಂಡು ಈ ರೀತಿ ಅದು ಗಟ್ಟಿಗೆ ಆಗೋವರೆಗೂ ನಾವು ಇದನ್ನು ತಿರುವ್ತಾನೆ ಇರಬೇಕು. ಮುದ್ದೆ ರೀತಿ ತಿರುವಲಿಲ್ಲ ಅಂತಂದ್ರೆ ಅದು ಗಂಟಾಗಿಬಿಡ್ತೈತಿ, ಅಷ್ಟು ಚಲೋ ಇರೋದಿಲ್ಲ. ಹಾಗಾಗಿ ನೋಡಿರಿ ಈ ರೀತಿ ತಿರುವಿ ಇವಾಗ ನಾನು ಇದನ್ನು ರೆಡಿ ಮಾಡ್ಕೊಂಡೀನಿ. ಇವಾಗ ಇದನ್ನು ತಿರುವಿದ ತಕ್ಷಣ ಹಂಗೆ ಇಳಬಾರ್ದು, ಇದಕ್ಕೆ ಮುಚ್ಚಳ ಮುಚ್ಚಿ ನಾವು 1-2 ನಿಮಿಷ ಇದನ್ನು ಬೇಯಿಸ್ಕೋಬೇಕು ಹಬೆ ಒಳಗೆ. ಒಂದೆರಡು ನಿಮಿಷ ನೋಡ್ರಿ ಮುಚ್ಚಳನ ಮುಚ್ಚಿ ನಾನು ಸಣ್ಣಗೆ ಉರಿ ಒಳಗೆ ಇದನ್ನು ಬೇಯಿಸಕ್ಕೆ ಇಡಾಕತ್ತೀನಿ. ಇದು ಬೆಂತಂದ್ರೆ ತಿನ್ನಕ್ಕೆ ಚಲೋ ಅನಿಸ್ತತಿ, ಟೇಸ್ಟ್ ಅನಿಸ್ತತಿ. ಹಾಗಾಗಿ ಇವಾಗ ಒಲಿನ ಆಫ್ ಮಾಡಿದ್ದೀನಿ. 2 ನಿಮಿಷ ಆದಮೇಲೆ ಈ ಸಿಲಿಕಾನ್ ಶೀಟಿಗೆ ಮೊದಲು ಒಂಚೂರು ಎಣ್ಣೆ ಹಾಕತ್ತೀನಿ. ಈ ಶೀಟ್ ಇಲ್ಲ ಅಂದವರು ನೀವು ಒಂದು ತಟ್ಟೆ ಒಳಗೂ ಹಾಕಿ ಇದನ್ನು ಜುನ್ಕದ ಚಕ್ಕಳಿ ಮಾಡ್ಕೋಬೋದು. ಇವಾಗ ಮಾಡಿಟ್ಕೊಂಡಿರುವಂಥ ಎಲ್ಲ ಕಡಲೆ ಹಿಟ್ಟಲ್ಲಿ ಏನು ಜುನ್ಕ ತಿರುವಿದ್ದೀವಲ್ಲ ಅದನ್ನೆಲ್ಲನೂ ಇದಕ್ಕೆ ಹಾಕ್ಕೊಂಡು ಒಂಚೂರು ನೋಡ್ರಿ ಈ ರೀತಿ ಬಿಸಿ ಇದ್ದಾಗ ನಾವು ಇದನ್ನು ನಾದ್ಕೋಬೇಕು. ನೋಡ್ರಿ ಈ ರೀತಿ ನಾದ್ಕೊಂಡು ನಾವು ಇದನ್ನು ಇವಾಗ ಏನದು ಜುನ್ಕ ಚಕ್ಕಳಿ ಮಾಡ್ಕೋಬೇಕು. ನಾನು ಈ ಸಿಲಿಕಾನ್ ಶೀಟ್ ಇರೋಕ್ಕೂ ಮುಂಚೆ ಈ ರೀತಿ ಮಾಡ್ಕೊಳಕ್ಕೆ ನನಗೆ ಬರ್ತಿರಲಿಲ್ಲ, ಕೈಗೆ ಭಾಳ ಬಿಸಿ ಅನ್ನಿಸ್ತಿತ್ತು. ಹಾಗಾಗಿ ನಾನು ಜಾಸ್ತಿ ಮಾಡ್ತಿರ್ಲಿಲ್ಲ ಇದನ್ನು. ಇವಾಗ ಈ ಶೀಟ್ ಇರೋದ್ರಿಂದ ನೋಡ್ರಿ ಏನು ಅಷ್ಟೊಂದೇನು ಬಿಸಿ ಹತ್ತಂಗಿಲ್ಲ ಕೈಗೆ, ಮಾಡಿರತ್ತಂತೇಳಿ ಇವತ್ತು ಮಾಡೀನಿ. ಇದನ್ನು ಭಾಳ ತೆಳುವಾಗಿ ನಾವು ಬಡ್ಕೋಬಾರ್ದು ನೋಡ್ರಿ, ಒಂಚೂರು ತಿಕ್ಕಾಗೇನೆ ಇರಬೇಕಿದು. ಈ ರೀತಿ ರೊಟ್ಟಿ ರೀತಿ ನೋಡ್ರಿ ಇದನ್ನು ತಟ್ಕೋಬೇಕು. ಇವಾಗ ಇದಕ್ಕೆ ಮೇಲ್ಗಡೆ ನಾನು ಬಿಳಿ ಎಳ್ಳು ಹಾಕತ್ತೀನಿ, ಒಂಚೂರು ಒಂದು ಅರ್ಧ ಚಮಚದಷ್ಟು ಬಿಳಿ ಎಳ್ಳು. ಆಮೇಲೆ ತುರಿದಿರುವಂಥ ಕೊಬ್ಬರಿ ಹಾಕೊಳತ್ತೇನೆ ನೋಡ್ರಿ, ಹಸಿ ಕೊಬ್ಬರಿ ಇದೆ, ತೆಂಗಿನಕಾಯಿ, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು. ನೀವು ಹಸಿ ತೆಂಗಿನಕಾಯಿ ಇಲ್ಲಾಂದ್ರೆ ನೀವು ಒಣ ಕೊಬ್ಬರಿನೂ ಹಾಕೋಬೋದು, ನಡಿತತಿ. ಎಲ್ಲನೂ ಹಾಕಿ ಒಂಚೂರು ಈ ರೀತಿ ಪ್ರೆಸ್ ಮಾಡಿ ಇದು ಲೈಟಾಗಿ ಒಂಚೂರು ಆರಬೇಕು, ಅಲ್ಲಿವರೆಗೂ ಬಿಡಬೇಕು ಇದನ್ನು. ಅಂದ್ರೆ ಪೂರ ಆರೋವರೆಗೂ ಅಲ್ಲ, ಒಂಚೂರು ಬಿಸಿ ಇರೋವಾಗಲೇ ನಾವು ಇದನ್ನು ಚಾಕುಲೆ ನಮ್ಗೆ ಯಾವ ಥರ ಬೇಕಲ್ಲ ಆ ಶೇಪಲ್ಲಿ ನಾವು ಇದನ್ನು ಕಟ್ ಮಾಡ್ಕೋಬೋದು. ನೋಡಿರಿ ಸೈಜ್ ದೊಡ್ಡದು ಬೇಕಾದ್ರೆ ದೊಡ್ಡದು ಮಾಡ್ಕೋಬೋದು, ಸಣ್ಣ ಸಣ್ಣ ಪೀಸ್ ಆದರೆ ಸಣ್ಣ ಸಣ್ಣ ಪೀಸ್ನ ಮಾಡ್ಕೋಬೋದು. ಒಂಚೂರು ಬಿಸಿ ಐತಿ ಅಂತ ಅನ್ನುವಾಗ ನೀವು ಇದನ್ನು ಕಟ್ ಮಾಡ್ಕೋಬೇಕು. ನೋಡಿರಿ ನಾನಿವಾಗ ಡೈಮಂಡ್ ಶೇಪಲ್ಲಿ ಕಟ್ ಮಾಡ್ಕೊಳಕತ್ತೀನಿ. ಸ್ಕ್ವೇರ್ ಬೇಕಾದ್ರೆ ನೀವು ಸ್ಕ್ವೇರನ್ನು ಕಟ್ ಮಾಡ್ಕೋಬೋದು, ಹೆಂಗಾದರೂ ಕಟ್ ಮಾಡ್ಕೋಬೋದು ಇದನ್ನು. ನೋಡಿರಿ ಈ ರೀತಿ ಕಟ್ ಮಾಡಿ ಇವಾಗ ಇದು ಪೂರ ತಣ್ಣಗಾದ್ಮೇಲೆ ನಾವು ಇದನ್ನು ಎತ್ಕೊಂಡ್ರೆ ನೋಡ್ರಿ ನೀಟಾಗಿ ಜುನ್ಕ ಚಕ್ಕಳಿ ಬರ್ತಾವೆ. ನಮ್ಮೂರ ಕಡೆ ಇವಾಗ ಯಾರಿಗಾದ್ರೂ ಕುಬ್ಸ ಮಾಡೋಕ್ಕೆ ಹೋಗ್ಬೇಕಾದ್ರೆ ಮತ್ತು ಏನಾದರೂ ಫಂಕ್ಷನ್ಗೆ ಅಡುಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕಾದ್ರೆ ಜುನ್ಕ ಚಕ್ಕಳಿ ಬದ್ನಿಕಾಯಿ ಪಲ್ಯ ಅಂತೂ ಇರಲೇಬೇಕು. ಇದಿಲ್ಲದೆ ಅಡುಗೆನ ಯಾರೂ ತೊಗೊಂಡು ಹೋಗಂಗೇ ಇಲ್ಲ. ನಮ್ಮೂರ ಕಡೆ ಭಾಳ ಫೇಮಸ್ ನೋಡ್ರಿ ಇದು ಜುನ್ಕ ಚಕ್ಕಳಿ. ಟೇಸ್ಟನ್ನು ಅಷ್ಟೇ ಭಾಳ ಚಲೋ ಇರ್ತೈತಿ. ನನಗಂತೂ ಇದು ರೊಟ್ಯಾಗ ಚಪಾತಿಯಾಗ ಹಚ್ಕೊಂಡು ತಿನ್ನೋಕ್ಕಿಂತ ಹಂಗೆ ತೊಗೊಂಡು ತಿನ್ನೋದು ನನಗಂತೂ ಭಾಳ ಇಷ್ಟ ಆಗ್ತದೆ ನೋಡ್ರಿ ಇದು. ಇವತ್ತು ರಾತ್ರಿ ನಾನು ರೊಟ್ಟಿ ಮಾಡಿದ್ನಿ, ಆದ್ರೆ ನಾನು ರೊಟ್ಟಿ ಜೋಡಿ ಇದನ್ನು ತಿನ್ನಲೇ ಇಲ್ಲ, ಬರೀ ಇವತ್ತು ಜುನ್ಕ ಚಕ್ಕಳಿನ ತಿಂದಿದ್ನೇನೆ. ಅಷ್ಟೊಂದು ನನಗೆ ಇಷ್ಟ ಇದು. ನೋಡ್ರಿ ಇವಾಗ ಎಷ್ಟು ಚಂದ ರೆಡಿ ಆಗ್ಯಾವಂತೇಳಿ ನೋಡಿರನ ಬಾಯಾಗ ನೀರು ಬರಕತ್ತಿದ್ದು. ಜುನ್ಕ ಚಕ್ಕಳಿ ಮಾಡೀನಿ, ಇನ್ನು ರೊಟ್ಟಿ ಮಾಡ್ಬೇಕಿದ್ರ ಜೋಡಿ. ಚಪಾತಿ ಜೋಡಿನೂ ತಿನ್ಬೋದು, ಚಲೋ ಇರ್ತೈತಿ. ಆದ್ರೆ ನಾನು ಬಿಸಿ ಬಿಸಿ ರೊಟ್ಟಿ ಮಾಡತ್ತಿದ್ನಿ ಇವತ್ತು. ನೋಡ್ರಿ ಈಗ ಜೋಳದ ರೊಟ್ಟಿನ ಮಾಡಕತ್ತೀನಿ. ನೋಡ್ರಿ ಇವಾಗ ಎಲ್ಲ ರೊಟ್ಟಿಯನ್ನು ಮಾಡಿ ಮುಗಿಸಿದೆ ನಾನು. ಅಡಿಗೆಲ್ಲ ರೆಡಿ ಆಯಿತು, ಇನ್ನು ಊಟ ಮಾಡಬೇಕು. ಅಷ್ಟೊತ್ತಾಗಲೇ ಒಂದು ಮೀಶೋಯಿಂದ ನೋಡ್ರಿ ಪಾರ್ಸಲ್ ಬಂತು. ಯಾವಾಗಲೂ ಬೆಳಿಗ್ಗೆ ಪಾರ್ಸಲ್ ಬರ್ತೈತಿ, ಆದರೆ ಇವತ್ತು ರಾತ್ರಿ ಬಂದಿತ್ತು. ನಾನು ಒಂದು ಟಾಪ್ ಬುಕ್ ಮಾಡಿದ್ನಿ, ನನಗೆ ಅದು ಇವತ್ತು ಬಂದಿತ್ತು ನೋಡ್ರಿ. ಟಾಪು ಚಲೋ ಇತ್ತು, ಆದರೆ ಇದು ಕಾಟನ್ ಮೆಟೀರಿಯಲ್ ಅಲ್ಲ, ಒಂಥರ ಸಿಲ್ಕ್ ಥರ ಐತಿ, ಚಲೋ ಐತಿ. ಆದರೆ ಇದರ ಪ್ರೈಸು
266 ನೋಡ್ರಿ. ಚಲೋ ಇತ್ತು. ಮೇಲ್ಗಡೆ ಎಂಬ್ರಾಯ್ಡ್ರಿ ಐತಿ. ನನ್ನ ಹತ್ರ ಒಂದು ವೈಟ್ ಕಲರ್ ಪ್ಲಾಜೋ ಪ್ಯಾಂಟ್ ಇತ್ತು. ಅದರ ಜೋಡಿ ಇದನ್ನು ಹಾಕ್ಕೊಳಕ್ಕಾಗ್ತದೆ ಅಂತೇಳಿ ಇದೊಂದು ಟಾಪ್ನ ನಾನು ತರಿಸ್ಕೊಂಡೀನಿ. ಇನ್ನೇನು ದೀಪಾವಳಿಗೆ ಊರಿಗೆ ಹೋಗ್ತೀವಲ್ಲ, ಹಾಗಾಗಿ ಒಂದೊಂದು ಬಟ್ಟೆಗಳನ್ನ ನಾನು ಆರ್ಡರ್ ಮಾಡಿ ತರಿಸ್ಕೊಳಕತ್ತಿದ್ನಿ. ಚಲೋ ಐತಿ. ಬೇಕಾದ್ರೆ ನೀವು ಮೀಶೋಲಿ ತರಿಸ್ಕೋಬೋದು. ನನಗಂತೂ ಇಷ್ಟ ಆಯ್ತಿದು ಬಟ್ಟೆ. ಲೆಗ್ಗಿನ್ ಬೇಕಾದರೂ ನಾವು ಇದ್ರ ಜೋಡಿ ಲೆಗ್ಗಿನೂ ಹಾಕೋಬೋದು. ನೋಡಿರಿ ಎಷ್ಟು ಚಂದ ವರ್ಕ್ ಐತಿ, ಗ್ರ್ಯಾಂಡಾಗೆ ಇಷ್ಟ ಆಯಿತು ನನಗೆ. ಸ್ಲೀವ್ಸ್ಗೂ ಆಯಿತು, ಇದು ವರ್ಕ್ ಐತಿ ಸ್ಲೀವ್ಸ್ಗೇನು. ಒಂಚೂರು ನಾನು ಆಲ್ಟ್ರ್ ಮಾಡ್ಕೋಬೇಕಿದ್ದೀನಿ. ಎಕ್ಸೆಲ್ ಬುಕ್ ಮಾಡಿದ್ನಿ, ಅದರ ಒಂಚೂರು ಲೂಸ್ ಆಗತ್ತೈತೆ ನನಗೆ, ಹಾಗಾಗಿ ಅದನ್ನು ಆಲ್ಟ್ರ್ ಮಾಡ್ಕೋಬೇಕು. ಆಮೇಲೆ ಎಲ್ಲ ಊಟ ಮಾಡಿದಾದ್ಮೇಲೆ ನೋಡ್ರಿ, ಇವಾಗ ಟಿ ವಿ ನೋಡ್ಕೊತ ಕೂತೇವಿ, ಬಿಗ್ ಬಾಸ್ ನೋಡ್ಕೊತ. ಈ ವಿಡಿಯೋ ಇಷ್ಟ ನೋಡ್ರಿ. ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡತ್ತೀರಿ ಅವ್ರಿಗೆಲ್ಲ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸಾಕತ್ತೀನಿ. ಸಿಗೋಣ ನಾಳಿನ ವಿಡಿಯೋದಲ್ಲಿ. ಬಾಯ್.